ತವರು ಜಿಲ್ಲೆಯಲ್ಲಿ ಮತ್ತೆ ಫೈನಾನ್ಸ್ ಕಿರುಕುಳ. ಫೈನಾನ್ಸ್ ಕಚೇರಿಗೆ ಮುತ್ತಿಗೆ ಹಾಕಿದ ಆಟೋ ಚಾಲಕರು. ಮಹೇಂದ್ರ ಫೈನಾನ್ಸ್ ಕಚೇರಿ ಮುಂದೆ ಆಟೋ ಚಾಲಕರ ಪ್ರತಿಭಟನೆ. ಹೌದು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಮತ್ತೆ ಫೈನಾನ್ಸ್ ಕಂಪನಿಗಳು ಬಾಲ ಬಿಚ್ಚಿವೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಪತ್ರಿಕಾ ಪ್ರಕಟಣೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಫೈನಾನ್ಸ್ ಅಥವಾ ಮೈಕ್ರೋ ಫೈನಾನ್ಸ್ಗಳು ಕಿರುಕುಳವನ್ನು ನೀಡಬಾರದು ಅಂತ ಆದೇಶವನ್ನು ಹೊರಡಿಸಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಆಟೋ ಚಾಲಕರಿಗೆ ಕಿರುಕುಳವನ್ನು ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಒಂದು ಪ್ರೈವೇಟ್ ಫೈನಾನ್ಸ್ ಏನಿದೆ, ಆಟೋ ಡ್ರೈವರ್ಗಳಿಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಅವರು ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದರೆ ಇವ್ರಿಗೆ ಬರೀ ಬಡ್ಡಿ, ಚಕ್ರ ಬಡ್ಡಿ ಆ ಥರದ್ರಲ್ಲೇ ಇವರು ಜನಗಳನ್ನು. ಇವತ್ತು ಏನಾಗಿದೆ ಅಂದರೆ ನಮ್ಮ ಮಹೇಂದ್ರ ಫೈನಾನ್ಸ್ ಅವರು ನಮ್ಮ 3 ಜನ ಇವ್ರನ್ನ ಆಟೋ ಡ್ರೈವರ್ಗಳಲ್ಲಿ ಸೀಸ್ ಮಾಡಿದಾರಂತೆ 3 ಗಾಡಿನ. ಕಾರಣ ಏನು ಅಂದರೆ ಅವರು ಲೋನ್ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರಂತೆ. ಅವರು ಕಾಲಾವಕಾಶ ಕೊಡಿ, ನಾವು ಕಟ್ತೀವಿ, ಆಮೇಲೆ ನಾವು ಇದು ಮಾಡ್ತೀವಿ ಅಂತ ಹೇಳಿದಾರಂತೆ. ಅವರು ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ಆಟೋನ ಸೀಸ್ ಮಾಡಿಬಿಟ್ಟು ನಮ್ಮ ಸಂಘದ ಬಗ್ಗೆ ನಿಮ್ಮ ಸಂಘದವರು ಏನು ಮಾತಾಡ್ತಾರೆ, ಏನು ಮಾಡ್ತಾರೆ ಅದನ್ನು ನಾವು ನೋಡ್ತೀವಿ. ನೀವು MLA ಗಾರು ಹೇಳಿ, MP ಗಾರು ಹೇಳಿ, ಏನೇನೋ ಹೇಳ್ತಿದ್ದಾರೆ. ಅದು ಹೇಳೋ ರೈಟ್ಸ್ ಅವ್ರಿಗಿಲ್ಲ. ನಮ್ಮ ಸಂಘದ್ದು ನಮ್ಮದು ಪರ್ಸ್ನಲ್ಲು. 3 ತಿಂಗಳ EMI ಬಾಕಿ ಇದ್ದ ಆಟೋವನ್ನ ಗೂಂಡಾಗಳಿಂದ ಸೀಸ್ ಮಾಡಿದ್ದು, ಕಂತು ಕಟ್ಟುತ್ತೇವೆ ಎಂದು ದಂಡದ ರೂಪದಲ್ಲಿ 8,000 ಹಣ ಕೇಳ್ತಾ ಇದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದು ಏನಾಯ್ತು ಅಂದರೆ ಕೊರೋನಾ ಟೈಮ್ ಮುಂಚೆನೇ ನಾವು ಫೈನಾನ್ಸ್ ಹಾಕ್ಕೊಂಡಿದ್ದು, ಗಾಡಿ ಯಾವಾಗ ತಗೊಂಡಿರೋದು. ಕೊರೋನಾ ಬಂದ ಮೇಲೆ ಗೌರ್ಮೆಂಟ್ ಏನು ಹೇಳಿದ್ರು ಅಂದರೆ 4 ತಿಂಗಳು ಇವಾಗ ಕಟ್ಟೋಕ್ಕಾಗಿಲ್ಲ ಅಂದರೆ ಮುಂದಕ್ಕೆ ಕಟ್ಕೊಳ್ಳಿ, ಲಾಸ್ಟ್ ಫೈನಲಲ್ಲಿ ಕಟ್ಕೊಳ್ಳಿ ಡ್ಯೂ ಅಂತ ಹೇಳಿದರು. ಅದು ನಾವು ಲಾಸ್ಟ್ ಡ್ಯೂನು ಕಟ್ಕೊಬಿಟ್ಟಿದ್ದೀವಿ. ಆದಮೇಲೆ ಏನು ಮಾಡಿದ್ದಾರೆ ಅಂದರೆ ಅದು ನೀವು 4 ತಿಂಗಳು ಕೊರೋನಾ ಟೈಮಲ್ಲಿ ಕಟ್ಟಿಲ್ಲಲ್ಲ, ಅದಕ್ಕೆ ಬಡ್ಡಿ ಅಂದ್ಬಿಟ್ಟು ಇವಾಗ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇದರಿಂದ ರೊಚ್ಚಿಗೆದ್ದ ಮೈಸೂರಿನ ಸರಸ್ವತಿಪುರಂ ಆಟೋ ಚಾಲಕರು ಇಂದು ಮಹೇಂದ್ರ ಫೈನಾನ್ಸ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಕಚೇರಿಗೆ ಮುತ್ತಿಗೆ ಹಾಕಿ ಫೈನಾನ್ಸ್ ಕಚೇರಿಗೆ ಬೀಗ ಹಾಕುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಂತರ ಇವತ್ತು ಆಫೀಸ್ ಮುತ್ತಿಗೆ ಹಾಕ್ತೀವಿ. ಇವತ್ತು ಸಂಜೆ ಆದರೂ ಸರಿ ಆ ವ್ಯಕ್ತಿ ಬಂದು ಕ್ಷಮಾಪಣೆ ಕೇಳಲೇಬೇಕು. ಕೇಳೋವರೆಗೂ ನಾವು ಯಾರೂ ಇಲ್ಲಿಂದ ಅಲ್ಲಾಡಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಡ್ರೈವರ್ಗಳು ಬರ್ತಾ ಇದ್ದಾರೆ. ನಮ್ಮ ಲಾಯರ್ ಅವರು ಸಂತೋಷ್ ಅಂತ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಬೆಂಗಳೂರಲ್ಲಿ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಅಣ್ಣನವ್ರ ಹತ್ರ ಮೀಟಿಂಗಲ್ಲಿದ್ದಾರೆ. ಅವರು ಸಹಿತ ಬರ್ತಾರೆ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಯಾರೂ ಅಲ್ಲಾಡಲ್ಲ. ನಂತರ ಪ್ರಜಾಧ್ವನಿ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಆಟೋ ಚಾಲಕರು ಮಹೇಂದ್ರ ಫೈನಾನ್ಸ್ನ ಸಿಬ್ಬಂದಿಗಳ ಕಿರುಕುಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಆದರೆ ಆಟೋ ಚಾಲಕರ ಜೀವನದ ಗತಿ ಏನು ಅಂತ ಪ್ರಶ್ನಿಸಿದ್ದಾರೆ. 3 ತಿಂಗಳ EMI ಬಾಕಿ ಇದ್ದ ಕಾರಣಕ್ಕೆ ಏಕಾಏಕಿ ಬಂದು ನೋಟಿಸ್ ಅನ್ನು ನೀಡದೆ ಆಟೋ ಸೀಸ್ ಮಾಡಿದ್ದಾರೆ. ಆಟೋ ಓಡಿಸಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ ಅಂತ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.